ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಗುರುವಂದನೆ ವೇದಿಕೆಯಿಂದ ಬಿರುಸಿನ ಪ್ರಚಾರ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಶಿಕ್ಷಣ ಸಂಘಟನೆ ಹಾಗೂ ಹೋರಾಟ ಎಂಬ ಧ್ಯೇಯದೊಂದಿಗೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಗುರುವಂದನೆ ವೇದಿಕೆಯಿಂದ 14 ಮಂದಿ ಶಿಕ್ಷಕರು ಸ್ಪರ್ಧಿಸುತ್ತಿದ್ದಾರೆ ಎಂದು ಸಂಘದ ರಾಜ್ಯ ಉಪಾಧ್ಯಕ್ಷ ಎಂ ತಿಪ್ಪೇಶ್ ಅಪ್ಪ ತಿಳಿಸಿದರು. ತಾಲೂಕಿನ ಸಂತೆಬೆನ್ನೂರು ಪಟ್ಟಣದ ಕೆಪಿಎಸ್ ಶಾಲೆಯ ಆವರಣದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು 2026-31 ಅವಧಿಗೆ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಘಟಕದ ಚುನಾವಣೆಯು ಏಪ್ರಿಲ್ 19ರಂದು ನಡೆಯಲಿದ್ದು, ಗುರುವಂದನೆ ವೇದಿಕೆ ಬೆಂಬಲಿತ ಅಭ್ಯರ್ಥಿಗಳಿಗೆ ಶಿಕ್ಷಕರು ಮತ ನೀಡುವಂತೆ ಮನವಿ ನೀಡಿದರು. ಶಿಕ್ಷಕರ ಹಕ್ಕುಗಳ ರಕ್ಷಣೆ, ವೃತ್ತಿಪರ ಅಭಿವೃದ್ಧಿ ಹಾಗೂ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ನಿಟ್ಟಿನಲ್ಲಿ ವೇದಿಕೆ ಸದಾ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಶಿಕ್ಷಕರ ಗೌರವವನ್ನು ಹೆಚ್ಚಿಸುವುದು, ಅವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು, ಉಚಿತ ಆದಾಯ ಪ್ರಮಾಣ ಪತ್ರ ವಿತರಣೆ, ಹೆಚ್ಚುವರಿ ವರ್ಗಾವಣೆಗಳನ್ನು ತಾಲೂಕಿನಲ್ಲಿಯೇ ನಿಯುಕ್ತಿಗೊಳಿಸುವುದು, ಬಡ್ತಿ ಸೇರಿದಂತೆ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಗುರುವಂದನೆ ವೇದಿಕೆಯ ಸಾಮಾನ್ಯ ಕ್ಷೇತ್ರದಿಂದ ಯೋಗರಾಜ್ ಗುಡುದಪ್ಪ, ರಂಗನಾಥ್, ಬಸವರಾಜಪ್ಪ, ರವಿ, ಜಗದೀಶ್, ರಾಜಪ್ಪ, ಶ್ರೀನಿವಾಸ್, ರಾಜಶೇಖರ್ ಅವರು ಸ್ಪರ್ಧಿಸುತ್ತಿದ್ದಾರೆ. ಮಹಿಳಾ ಮೀಸಲು ಕ್ಷೇತ್ರದಿಂದ ಕವಿತಾ, ಜ್ಯೋತಿ, ಪಾರ್ವತಮ್ಮ, ಮೀನಾಕ್ಷಮ್ಮ ಹಾಗೂ ವೀಣಾ ಅವರು ಅಭ್ಯರ್ಥಿಗಳಾಗಿದ್ದಾರೆ. ಪ್ರಚಾರ ಸಭೆಯಲ್ಲಿ ತಾಲೂಕು ಮಾಜಿ ಅಧ್ಯಕ್ಷೆ ಶೋಭಾ, ಎಚ್ಎನ್ ರವಿ, ಉಜ್ಜಿನಪ್ಪ, ಮಲ್ಲಿಕಾರ್ಜುನಗೌಡ, ವಸಂತಕುಮಾರ್, ಶರಣಪ್ಪ, ಗಣೇಶ್, ರೇವಣ್ಣ, ದೇವೇಂದ್ರಪ್ಪ, ಬಸವರಾಜಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ನಲ್ಲಿ ಹೆಂಕಲು, ಪ್ರಜಾಪವ ಟಿವಿ, ದಾವಣಗೆರೆ. ಕೆಪಿಎಸ್ ಶಾಲೆ ಆವರಣದಲ್ಲಿ ಬಂದ್ಬಿಟ್ಟು ಗುರುಸ್ಪಂದನ ವೇದಿಕೆ ತಂಡದಿಂದ ಮತ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ. ಇಲ್ಲೆಲ್ಲ ನನ್ನ ಸ್ನೇಹಿತರು ಭಾಗವಹಿಸಿದ್ದಾರೆ. ದಿನಾಂಕ 19/4/2026 ಭಾನುವಾರದಂದು ಚನ್ನಗಿರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಘಟಕಕ್ಕೆ ಚುನಾವಣೆ ನಡೀತಿದೆ. ಇದರಲ್ಲಿ ಒಟ್ಟು ಅಭ್ಯರ್ಥಿಗಳು 14 ಜನ ವಿಜೇತರಾಗಬೇಕಾಗುತ್ತೆ. 5 ಜನ ಮಹಿಳಾ ಕ್ಷೇತ್ರದಿಂದ ಆಯ್ಕೆ ಆಗಬೇಕು, 9 ಜನ ಪುರುಷ ಕ್ಷೇತ್ರದಿಂದ ಆಯ್ಕೆ ಆಗಬೇಕಾಗಿದೆ. ಒಟ್ಟು 18 ಜನ, ಇಲ್ಲಿ 18 ಜನ ಪುರುಷರು ಭಾಗವಹಿಸಿದರೆ ಚುನಾವಣೆಯಲ್ಲಿ, ಮತ್ತು 10 ಜನ ಮಹಿಳೆಯರು ಭಾಗವಹಿಸಿದ್ದಾರೆ. ಇದರಲ್ಲಿ 5 ಜನ ಮಹಿಳೆಯರು ಮತ್ತು 9 ಜನ ಪುರುಷರನ್ನು ಮಾತ್ರ ಆಯ್ಕೆ ಮಾಡಬೇಕಾಗಿದೆ. ನಮ್ಮ ಗುರುಸ್ಪಂದನ ತಂಡದಿಂದ 9 ಜನ ಪುರುಷರು ಮತ್ತು ಸಾಮಾನ್ಯ ಕ್ಷೇತ್ರ ಮಹಿಳೆಯರ ಕ್ಷೇತ್ರದಿಂದ 5 ಜನ ಮಹಿಳೆಯರನ್ನು ನಾವು ಚುನಾವಣೆಯಲ್ಲಿ ನಿಲ್ಲಿಸೋದ್ರ ಮೂಲಕ ಅವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ತಾಲೂಕಿನಾದ್ಯಂತ ಶಿಕ್ಷಕರನ್ನು ನಾವು ಮನವಿ ಮಾಡಿ, ನೀವು ಆಯ್ಕೆ ಮಾಡಿಕೊಡಿ, ಈ ತಂಡ ಉತ್ತಮ ಕೆಲಸ ಮಾಡುತ್ತೆ. ಹಿಂದಿನಿಂದಲೂ ಕೂಡ ಶಿಕ್ಷಕರ ಜಟಿಲ ಸಮಸ್ಯೆಗಳನ್ನು ಕಾಲಕಾಲಕ್ಕೆ ಎದುರಾಗ್ತಕ್ಕಂಥ ತೊಂದರೆಗಳು, ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬಂದಿದೆ. ಹಾಗಾಗಿ ಇದೇ ತಂಡನ ಪುನಃ ಆಯ್ಕೆ ಮಾಡಿಕೊಟ್ಬಿಟ್ಟು ಉತ್ತಮ ಸೇವೆಗಳನ್ನು ಮಾಡಲಿಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಅವರಲ್ಲಿ ನಿವೇದನೆ ಮಾಡಲಿಕ್ಕೆ ಈ ಒಂದು ಸಂತೆಬೆನ್ನೂರು ಕೆಪಿಎಸ್ ಶಾಲೆಗೆ ಬಂದಿದ್ದೀವಿ. ಅದರಿಂದ ಎಲ್ಲ ನನ್ನ ಸ್ನೇಹಿತರು ಕೂಡ ಈ ಒಂದು ಗುರುಸ್ಪಂದನ ತಂಡಕ್ಕೆ ನಾವು ಬೆಂಬಲಿಸ್ತೀವಿ. ಮತ್ತು ಹೆಚ್ಚು ಬೇರೆ ಬೇರೆ ಥರ ಮತದಾರರೆಲ್ಲರನ್ನೂ ಕೂಡ ಮಾತಾಡ್ಸೋದ್ರ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಬಂದು ಎಲ್ಲ 14 ಜನ ಈ ಗುರುಸ್ಪಂದನ ವೇದಿಕೆ ತಂಡಕ್ಕೆ ಮತವನ್ನು ಚಲಾಯಿಸೋದ್ರ ಮೂಲಕ ವಿಜೇತರನ್ನಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು, ಪ್ರೀತಿ, ಗೌರವವನ್ನು ಸೂಚಿಸಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾಗಿ ಗುರುಸ್ಪಂದನ ತಂಡ ಚನ್ನಗಿರಿ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಯಮಾಡಿ ಎಲ್ಲರೂ ಕೂಡ ಈ ಗುರುಸ್ಪಂದನ ವೇದಿಕೆಯನ್ನು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ಮತ್ತೊಮ್ಮೆ ಎಲ್ಲರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ. ಇಲ್ಲಿ ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ಮತದಾರರನ್ನು ಕೈ ಬಿಡುವಂಥ ಉದ್ದೇಶ ಶಿಕ್ಷಕರ ಸಂಘಕ್ಕಿಲ್ಲ. ಸಂಘದ ನಿಯಮ ಮತ್ತು ಕೋರ್ಟ್ ನಿಯಮಾವಳಿ ಪ್ರಕಾರ, ಕೋರ್ಟಿನ ತೀರ್ಪಿನ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಸಂಘದ ಬಯಲಾ ನಿಯಮದ ಪ್ರಕಾರ 5 ವರ್ಷ ವಂತಿಕೆಯನ್ನು ಕಡ್ಡಾಯವಾಗಿ ಅವರು ಕಟಾವಣೆ ಮಾಡಲೇಬೇಕು. ಮಾನ್ಯ ನನ್ನ ಸ್ನೇಹಿತರು 2024ನೇ ಇಸ್ವಿಯಲ್ಲಿ PhD ಶಿಕ್ಷಕರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಸಂಘದ ವಿರುದ್ಧ ಚಟುವಟಿಕೆಯನ್ನು ಅವ್ರು ಮಾಡಲಿಲ್ಲ. ನಾವು ಸಂಘಕ್ಕೆ ಈ ಬಾರಿ ವಂತಿಕೆಯನ್ನು ಜಮಾವಣೆ ಮಾಡಲ್ಲ, ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಪೆಂಡಿಂಗ್ ಆಗಿದ್ದಾವೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವರು ಡ್ರಾಯಿಂಗ್ ಆಫೀಸರ್ BO ಅವ್ರಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅವರೆಲ್ಲ 200 ರೂಪಾಯಿಗಳನ್ನು HRMSನಲ್ಲಿ ಕಟಾವಣೆ ಮಾಡದೆ ಅವರು ಅದರಿಂದ ವಂಚಿತರಾಗಿದ್ದರಿಂದ, ಮತ್ತು ಶಿಕ್ಷಕರ ಸಂಘದ ಬಯಲಾ ನಿಯಮಗಳು ಮತ್ತು ಕೋರ್ಟಿನ ವಿಚಾರಗಳೇನಿದೆ, ಮತ್ತು ಚುನಾವಣೆ ಏನು ನಮ್ಮ ಕೇಂದ್ರ ಚುನಾವಣೆ ಇವರು ಅಧಿಕಾರಿಗಳು ಇರ್ತಾರೆ, ಅವರೆಲ್ಲರ ನಿರ್ದೇಶನದ ಮೇರೆಗೆ ಪರಿಷ್ಕರಣೆ ಮಾಡಿಬಿಟ್ಟು ಸಂಘದ ವಂತಿಕೆಯನ್ನು ಕಡ್ಡಾಯವಾಗಿ 5 ವರ್ಷ ಜಮಾ ಮಾಡದೇ ಇರತಕ್ಕಂಥ ಶಿಕ್ಷಕರನ್ನ ಹೊರತುಪಡಿಸಿ ಉಳಿದಂಥ 696 ಜನ ಶಿಕ್ಷಕರನ್ನು ಪಟ್ಟಿ ಕೊಡಿ, ಅದಕ್ಕಷ್ಟೇ ನಾವು ಅನುಮೋದಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ಅವರು ತಿಳಿಸಿದ್ರಿಂದ ಆ ಒಂದು 122 ಜನ ಶಿಕ್ಷಕರನ್ನು ಅದು ಉದ್ದೇಶಪೂರ್ವಕವಾಗಿ ಕೈ ಬಿಡದೆ ಅವರ ಒಂದು ನಿರ್ದೇಶನದ ಮೇರೆಗೆ ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಕೇಂದ್ರ ಸಂಘ, ರಾಜ್ಯ ಸಂಘ, ತಾಲೂಕಿನ ಸಂಘ ಆಗಲಿ ಅಥವಾ ಜಿಲ್ಲಾ ಸಂಘ ಆಗಲಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ.
ಬಯಲಾ ನಿಯಮಗಳು ಅದೇ ಥರ ಇದೆ. ಹಾಗಾಗಿ ನಾವು ಚನ್ನಗಿರಿ ತಾಲೂಕಿನಿಂದ 819 ಜನ ಶಿಕ್ಷಕರೆಲ್ಲರನ್ನೂ ಕೂಡ ಅದೊಂದು ಪಟ್ಟಿ ಯಾದಿಯನ್ನು ತಯಾರು ಮಾಡ್ಕೊಂಡಿದ್ವಿ. ಅದನ್ನು ಬಿಟ್ಟು ಇಲ್ಲ ಉಳಿದ 122 ಜನ ಯಾರು ಅರ್ಜಿ ಕೊಟ್ಟಿದ್ದಾರೆ, ವಂತಿಗೆಯನ್ನು ಕಟ್ಟಿಲ್ಲ, ಬಯಲಾ ನಿಯಮಾನುಸಾರ 5 ವರ್ಷ ವಂತಿಗೆ ಕಟ್ತಾ ಇರ್ತಕ್ಕಂಥ ಶಿಕ್ಷಕರನ್ನ ಕೈ ಬಿಡಲೇಬೇಕಾಗಿದೆ. ಆ ನಿಯಮ ತಪ್ಪಾಗುತ್ತೆ. ಯಾಕೆಂದ್ರೆ ಕೋರ್ಟಿನ ಒಂದು ಆದೇಶದ ಮೇಲೆ ಇಲ್ಲಿ ಚುನಾವಣೆ ನಡೀತಿದೆ. ಅದು ತಪ್ಪಾಗಬಾರ್ದು ಅಂತಕ್ಕಂಥ ಕಾರಣದಿಂದ ಮತ್ತೆ 696 ಜನ ಶಿಕ್ಷಕರದ್ದು ಸಪರೇಟ್ ಪಟ್ಟಿ ಮಾಡೋದ್ರ ಮೂಲಕ ಅದನ್ನು ಅನುಮೋದನೆ ಮಾಡಿದ್ದಾರೆ. ಇದರಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಯಾವುದೇ ಉದ್ದೇಶಪೂರ್ವಕವಾದ ವಿಚಾರಗಳು ಖಂಡಿತ ಇಲ್ಲ. ಎಲ್ಲ ಶಿಕ್ಷಕರ ಆಶೋತ್ತರಗಳು ಕೆಲಸಗಳು ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಶಿಕ್ಷಕರ ಸಂಘಟನೆಯ ಮೂಲ ಉದ್ದೇಶ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಅದೆಲ್ಲವೂ ಕೂಡ ಯಾರು ದೋಷಾರೋಪಣೆ ಹೊರಿಸಿದ್ದಾರೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತಕ್ಕಂಥದ್ದನ್ನು ನಿಮ್ಮಲ್ಲ ಈ ಮೂಲಕ ಸ್ಪಷ್ಟಪಡಿಸ್ತೀನಿ. ಶಿಕ್ಷಕರಿಗೂ ನನ್ನ ಗುರುಸ್ಪಂದನ ವೇದಿಕೆಯಿಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ಒಂದು ಗುರುಸ್ಪಂದನ ವೇದಿಕೆ ಎಲ್ಲ ಶಿಕ್ಷಕರು ನಮ್ಮನ್ನು ಗುರುತಿಸುತ್ತಾ ಗೆಲ್ಲಿಸುತ್ತಾ ಬಂದಿದ್ದೀರಿ. ಆದ ಕಾರಣ ನಮ್ಮ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ಈ ಗುರುಸ್ಪಂದನ ವೇದಿಕೆ ಕೊಟ್ಟಿರುತ್ತದೆ. ಕಳೆದ ಸಾರಿನ ಎಲೆಕ್ಷನ್ನಿನ ಒಪ್ಪಂದದ ಪ್ರಕಾರ ನಮ್ಮ ಶಿಕ್ಷಕಿಯರು ಮಹಿಳಾ ಶಿಕ್ಷಕಿಯರು ಸಾವಿತ್ರಿಬಾಯಿ ಫುಲೆ ಸಂಘವನ್ನು ರಚನೆ ಮಾಡಿಕೊಡ್ಬೇಕಾಗಿ ಅಂತೇಳಿ ಎಲ್ಲ ಶಿಕ್ಷಕಿಯರ ಅಭಿಪ್ರಾಯದ ಮೇರೆಗೆ ನಾವು ಉತ್ತಮವಾಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ ಸಂಘವನ್ನು ರಚನೆ ಮಾಡಿ ಎಲ್ಲ ತಾಲೂಕಿನ ಎಲ್ಲ ಮಹಿಳಾ ಶಿಕ್ಷಕಿಯರಿಗೂ ನಾವು ಸಮಾನ ಅವಕಾಶಗಳನ್ನು ಕೊಡುತ್ತಾ ನಾವು ಎಲ್ಲ ಶಿಕ್ಷಕಿಯರನ್ನು ಹುರಿದುಂಬಿಸುತ್ತೇವೆ. ಈ ಚನ್ನಗಿರಿ ತಾಲೂಕಿನಲ್ಲಿ ಹೇಳುವುದಾದರೆ ಪ್ರಥಮವಾಗಿ ನಮ್ಮ ಗುರುಸ್ಪಂದನ ವೇದಿಕೆಯಲ್ಲಿ ಚನ್ನಗಿರಿ ಇತಿಹಾಸದಲ್ಲಿ ಪ್ರಥಮ ಮಹಿಳೆಯರಿಗೆ ಯಾವುದೇ ಒಂದು ಅವಕಾಶವನ್ನು ಕೊಟ್ಟಿರಲಿಲ್ಲ. ನನ್ನ ಪ್ರಥಮ ಮಹಿಳೆಯ ಅಧ್ಯಕ್ಷೆಯಾಗಿ ನನ್ನ ಈ ಗುರುಸ್ಪಂದನ ವೇದಿಕೆ ನನಗೆ ಅವಕಾಶವನ್ನು ಕೊಟ್ಟಿರುತ್ತದೆ. ಅದಕ್ಕೋಸ್ಕರ ನೀವು ಎಲ್ಲ ಶಿಕ್ಷಕಿಯರು ನಮ್ಮ ಗುರುಸ್ಪಂದನ ವೇದಿಕೆಗೆ ತಮ್ಮ ಮತವನ್ನು ಚಲಾಯಿಸಿ ನಮ್ಮನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ.